ಪ್ರೀತಿ ದೀಕ್ಷಾ ನೈಸ್ ಮೀಟಿಂಗ್ ಯು. ಬನ್ನಿ. ನಿಮ್ಮ ಮುಂದಿನ ಪ್ರಶ್ನೆ ಇದು ಯಾಕೋ ಹಸುಗಳನ್ನೆಲ್ಲ ಕೂರಿಸ್ಕೊಂಡು ಹಿಂಗ್ ಕೂತಿದ್ಯಾ? ವೆರಿ ಗುಡ್, ನೈಸ್ ಟ್ರಿಪ್, ಮೆಮೊರೇಬಲ್ ಟ್ರಿಪ್ ಆಕ್ಚುಲಿ. ಮೆಣಸಿನಕಾಯಿ ಬಜ್ಜಿ ಇದು ಫುಲ್ ಓಪನ್ ಆಗ್ಬಿಟ್ಟಿದ್ದು. ಇದು ನೋಡಿದ ರಿಯಲ್ ಆಕ್ಸಿಡೆಂಟ್ ಆದಾಗ ಪಿಕ್ ವಿಘ್ನೇಶ್ ಬೆಂಗಳೂರಿಂದ ಬಂದಿರೋದಾ? ಟ್ರೆಕಿಂಗ್ ನಾವು ಬಂದು ಕೇರಳ. ನೋಡ್ಕೊಂಡ್ ಬಂತು ಅಂತ ಹೇಳ್ದ. ಬಟ್ಟೆ ಕೊಡು, ಮೊಬೈಲ್ ಕೊಡು, ಎಲ್ಲ ಕೊಟ್ಬಿಡ್ತೀನಿ. ಬಟ್ಟೆ ಕೊಡು, ಶರ್ಟ್ ಕೊಡು. ಮ್ಯಾಮ್ ನಿಮ್ಮ ಹೆಸರು? ಕಾವ್ಯ. ಮರದ ಮೇಲೆ ಹತ್ಬಿಟ್ಟವನ ಯಾರು ಅಂತ. ಇವಾಗ ನಾವು ಹೋಗ್ತಾ ಇದೀವಿ ಅಷ್ಟೇ. ಪಿಕ್ಚರ್ನ ನೋಡಿ ಖುಷಿಗಳ್ತಾ ಇದ್ದಾಳೆ, ಅಯ್ಯೋ ಹೋಗ್ಬೇಕಲ್ಲ, ನಂಗೆ ಹೋಗಕ್ ಆಗ್ತಾ ಇಲ್ಲ, ಹೋಗಕ್ ಇಷ್ಟ ಇಲ್ಲ ಅಂತ. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಡಲ್ಲಿಂಗ್ಸ್ ನಾವು ಇವಾಗ ರೆಸಾರ್ಟ್ ಇಂದ ವೆಕೇಟ್ ಮಾಡ್ತಾ ಇದೀವಿ, ಮುಗೀತು. ಆ್ಯಕ್ಚುಲಿ ಏನಾಯ್ತಪ್ಪ ಅಂತಂದರೆ ನೆನೆ ಬಂಡಾಜಿ ಟ್ರೆಕ್ಕಿಂಗ್ ಹೋದಾಗ ಫೋನಿಗೆ ನೀರು ಹೋಗಿ ಕಂಪ್ಲೀಟಾಗಿ ಬ್ಲಾಸ್ಟ್ ಆಗಿಬಿಟ್ಟಿತ್ತು. ವೀಡಿಯೋಸ್ಗಳು ಹೋಗೋದಿದೆ, ಬರೋದು ವೀಡಿಯೋಸ್ ಇಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿ ನೀರು ಹೋಗಿ ಫೋನ್ ಆಫ್ ಆಗಿಬಿಟ್ಟಿತ್ತು. ಇಲ್ಲಿ ಬಂದು ಒಂದು ಹಾಫ್ ಆನ್ ಅವರ್ ಬಿಟ್ಟು ಆದರೂ ಕೂಡ ಆನ್ ಆಗಿದೆ. ಡ್ರೈವರ್ ಎಲ್ಲ ಏನೇನೇನೇನೋ ಟಾಸ್ಕ್ ಎಲ್ಲ ಮಾಡಿ ಕೊನೆಗೂ ಫೋನ್ ಆನ್ ಆಗಿದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು. ಬಂಡಾಜಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬೊಂಬುಕಲ್ಲು ಹೋಮ್ ಸ್ಟೇಯಿಂದ ಎಲ್ಲರೂ ಒಂದು ಲಾಸ್ಟ್ ಫೋಟೋ ತೊಗೋತಾ ಇದ್ದಾರೆ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಇಯರ್ಲಿ ಒನ್ಸ್ ಆದರೂ ಒಂದು ಮಾನ್ಸೂನ್ ಟ್ರಿಪ್ ಮಾಡಲೇಬೇಕು. ಏನು ಸಖತ್ ಇಷ್ಟ ಆಯಿತು. ಲೆವೆಲ್ ಎಕ್ಸ್ಪೀರಿಯನ್ಸ್. ವ್ಯೂ ಸಾಕಾಗಿದೆ ಡಾರ್ಲಿಂಗ್ಸ್. ನೀವು ಯಾವುದೇ ವಿಡಿಯೋಲಿ ನೋಡಿ, ಯಾವುದೇ ರೀಲ್ಸಲ್ಲಿ ನೋಡಿ, ನಿಮ್ಗೆ ಫೀಲ್ ಆಗಲ್ಲ. ಅಲ್ಲಿ ಹೋಗಿ ನಾವೇ ನೋಡ್ತೀವಲ್ಲ, ಅವಾಗಲೇ ಕ್ರೇಜಿ ಫೀಲಿಂಗ್. ಫಾಲ್ಸ್ ನೋಡಿದಾಗಂತೂ ಅಪ್ಪ ಭೂಮ್ ಹೋಗ್ಬಿಟ್ಟಿತ್ತು ತಲೆ. ಓಕೆ, ಇಲ್ಲಿ ಹತ್ತದೆಲ್ಲ ಅರಿಸ್ತಾವಳಲ್ಲ, ನಾನು ಆಲ್ರೆಡಿ ಜಾರಿದ್ದೀನಿ. ಈ ಕಡೆ ಮಾತಾಡ್ಸೋಣ. ನೀರಜ್ ಅವ್ರು ಹೆಂಗಿತ್ತು ಟ್ರೆಕ್ಕಿಂಗು? ಸಖತ್ತಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ಒಂದ್ಸಲ ಆದ್ರೂ ಹೋಗ್ಲೇಬೇಕು. ಫಸ್ಟ್ ಟ್ರೆಕ್ ಆಗಿರೋದ್ರಿಂದ ಗುಡ್ ಎಕ್ಸ್ಪೀರಿಯನ್ಸ್ ಇತ್ತು. ಸೂಪರ್ ಆಗಿತ್ತಲ್ಲ? ಸೂಪರ್. ಹತ್ತಿ ಇಳ್ದಿದ್ದು ಹೆಂಗಿತ್ತು? ಬಂಡಾಜೆ ಮಾತ್ರ ನೀವು ಹೋಗ್ಬೋದು ಎಲ್ರು, ಏನು ಅಷ್ಟು ಮೋಸ ಏನಿಲ್ಲ. ಆರಾಮಾಗಿ ಮಾಡ್ರೇಟ್ ಬಿಗಿನರ್ಸ್ಗೆಲ್ಲ ಆರಾಮಾಗಿರುತ್ತೆ, ಹೋಗಿ ಬನ್ನಿ ಎಲ್ಲರೂ. ಹೆಂಗಿತ್ತು ಮಂಜುನಾಥ್? ಸೈಕ್ ಆಗಿತ್ತು. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ನಾಳೆ ಬಂಡಾಜೆ ಕ್ಲೋಸ್. ಅದು ನಮಗೆ ಕೋಇನ್ಸಿಡೆನ್ಸ್ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಬುಕ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಅಂಜಲಿ. ಕರೆಕ್ಟ್ ಟೈಮ್ಗೆ ಬುಕ್ ಮಾಡಿದ್ದಾರೆ. ವ್ಯೂ ಕೂಡ ಸಖತ್ತಾಗಿತ್ತು. ನಮ್ಗೆ ಎಲ್ಲೆಲ್ಲಿ ಏನೇನು ಬೇಕು ಎಲ್ಲ ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಬುಕ್ನ ಕರೆಕ್ಟ್ ಆನ್ ಟೈಮಿಗೆ ಮಾಡಿರೋದಕ್ಕೆ. ಆ್ಯಂಡ್ ಹೆಂಗಿತ್ತು ಟ್ರಿಪ್ಪು? ಟ್ರಿಪ್ ಚೆನ್ನಾಗಿತ್ತು. ಮಾನ್ಸೂನ್ ಟ್ರಿಪ್ ಫಸ್ಟ್ ಟೈಮ್ ಬಂದಿರೋದು ತುಂಬ ಚೆನ್ನಾಗಿತ್ತು. ಬಂಡಾಜೆ ಟ್ರೆಕ್ ಮಾತ್ರ ಯಾರಾದರೂ ಫಸ್ಟ್ ಟೈಮ್ ಟ್ರೆಕ್ ಮಾಡೋರಿಗೆ ಮಾಡಿಸಿದ ಟ್ರೆಕ್ಕು. ಅದರಲ್ಲೂ ಏನಾದರೂ ನೇಚರ್ ನಿಮಗೆ ಸಪೋರ್ಟ್ ಮಾಡ್ತು ಅಂದರೆ ಮಾತ್ರ ಮಸ್ತ್ ವ್ಯೂ ಸಿಗುತ್ತೆ. ನಿಮಗೆ ಸುಸ್ತೇ ಆಗಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅಷ್ಟು ಚೆನ್ನಾಗಿ ಕಳೆದೋಗಿರ್ತೀರ ನೀವು ಆ ವ್ಯೂಸ್ ನೋಡ್ತಾ. ನಿಮಗೆ ಟಯರ್ಡ್ ಆಗ್ತಿದೆ, ಡಿಹೈಡ್ರೇಟ್ ಆಗ್ತಿದ್ದೀರಾ ಅಂತಲೂ ನಿಮಗೆ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿತ್ತು. ಹಾಯ್ ಅಂಜಲಿ ಅವರೇ. ಅವಳು ನೇಚರ್ನ ನೋಡಿ ಖುಷಿಗಳ್ತಾ ಇದ್ದಾಳೆ, ಅಯ್ಯೋ ಹೋಗ್ಬೇಕಲ್ಲ, ನಂಗೆ ಹೋಗಕ್ ಆಗ್ತಾ ಇಲ್ಲ, ಹೋಗಕ್ ಇಷ್ಟ ಇಲ್ಲ ಅಂತ. ನೆಕ್ಸ್ಟ್ ಮಂತ್ ಬರೋಣ ಮತ್ತೆ. ನೆಕ್ಸ್ಟ್ ಮಂತ್ ಬರುವಂತೆ. ನೆಕ್ಸ್ಟ್ ಮಂತ್ ಮತ್ತೆ ಬರೋಣ ಮಚ್ಚ. ನೆಕ್ಸ್ಟ್ ಮಂತ್ ಪಕ್ಕ ಬರೋಣ. ಅಲ್ಲಿ ಬೇಡ ಬಿಡು, ಹೋಗ್ಲಿ. ನೋಡಿ ಡಾರ್ಲಿಂಗ್ಸ್, ನೇಚರ್ನ ಇಷ್ಟಪಡೋರು ಈ ಥರನೂ ಇರ್ತಾರೆ. ನೇಚರ್ ಅಷ್ಟೊಂದು ಇಷ್ಟ ಆಗಿ, ಆ ಹೂಗಳು ಎಷ್ಟು ಚೆನ್ನಾಗಿ ಅರಳಿದೆ, ಈ ಜಾಗ ಎಷ್ಟು ಚೆನ್ನಾಗಿದೆ, ಅಲ್ಲ ಫಾಗ್ ಯಾವ ಥರ ಇದೆ, ಬೆಟ್ಟ ಯಾವ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇರ್ಲಿ, ನೆಕ್ಸ್ಟ್ ಮಂತ್ ಮತ್ತೆ ಬರೋಣ. ಓಕೆ ಡಾರ್ಲಿಂಗ್ಸ್, ಬಂಡಾಜೆ ಟ್ರಿಪ್ಪಿಗೆ ಬಂದಾಯಿತು, ಬಂಡಾಜೆ ಟ್ರೆಕ್ಕಿಂಗ್ ಮಾಡಾಯಿತು. ಇವಾಗ ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಓಕೆ, ಬಾಯ್ ಮಲೆನಾಡು, ಬಾಯ್. ಅಲ್ಲಿ ನೋಡಿ ಯಾರೆಲ್ಲ ಹೋಗ್ತಾ ಇದ್ದಾರೆ. 3 ದಿನ ಹೆಂಗ್ ಬಂತು, 3 ದಿನ ಹೆಂಗೋಯ್ತು ಗೊತ್ತಾಗ್ತಿಲ್ಲ ಮಚ್ಚಿ ಇನ್ನ ಅಲ್ವಾ? ಈಗ ಬರ್ತಾರ ಥರ ಅನಿಸ್ತಾ ಇದೆ. ಆಲ್ರೆಡಿ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಡಾರ್ಲಿಂಗ್ಸ್. ಹೆಂಗೆ ಅನ್ನಿಸ್ತಾ ಇದೆ ಮಿಸ್ಟರ್ ರಮೇಶ್ ಮಿರಾಶಿ? ಬಿರುಗಾಳಿ 2 ಪದದಲ್ಲಿ ಮುಗಿಸ್ತಾವನು. ನೋಡೋಣ. ವಾಟ್ ಫೀಲಿಂಗ್. ಕಾಫಿ ಶಾಪು ಸ್ಟಾಪು ಅಲ್ಲಿಂದ ಯಾವುದೋ ಪ್ಲೇಸ್ ಸಿಗುತ್ತೆ ಮಚ್ಚ, ಹೋಗ್ತಾ ಒಂದು ಯಾವುದೋ. ಬಾಯ್. ಆ್ಯಕ್ಚುಲಿ ಡಾರ್ಲಿಂಗ್ಸ್, ಪ್ರೀತಿನ ಪಡೆಯೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ನಿಮ್ಮೆಲ್ಲರ ಪ್ರೀತಿನ ಇಷ್ಟೊಂದು ಗಳಿಸಿದ್ದೀನಿ. ಹೋಗ್ತಿದ್ದವರು ಕಾರ್ ನಿಲ್ಲಿಸಿ ಬಂದು ಮಾತಾಡ್ಸಿದ್ರೆ ಐ ಆಮ್ ವೆರಿ ವೆರಿ ಹ್ಯಾಪಿ. ಇಡೀ ಫ್ಯಾಮಿಲಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಆಂಟಿ ಮತ್ತು ನೀವು, ಅಂಕಲ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು. ಡಾರ್ಲಿಂಗ್ಸ್, ಇವಾಗ ದೇವರ ಮನೆಗೆ ಹೋಗ್ತಾ ಇದ್ದೀವಿ. ರೂಟ್ ಅಂತೂ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಲೈಟಾಗಿ. ಎಷ್ಟು ಮಿಸ್ಟ್ ಆಗಿದೆ ನೋಡಿ.
ಕಂಪ್ಲೀಟಾಗಿ ಫಾಗ್ ತುಂಬಿಕೊಂಡು ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ನೀಟಾಗಿ ಕಾಣಿಸ್ತಾ ಇದೆ, ರಿಯಲ್ ಆಗಿ ಹೆವಿ ಫಾಗ್ ಇದೆ ಅಪ್ಪ. ಎಷ್ಟು ಜನ ಇದ್ದಾರೆ ನಾವಿವಾಗ ದೇವ್ರ ಮನೆ ಜಾಗಕ್ಕೆ ಬಂದಿದ್ವಿ, ಅಂದರೆ ದೇವ್ರ ಮನೆ ಸ್ಪಾಟಿಗೆ. ಎಷ್ಟು ಕಾರ್ಗಳಿದೆ ನೋಡಿ, ಇದು ಇನ್ನೂ 1 ಕಿಲೋಮೀಟ್ರಿಗೆ ಇದೇ ಥರ ಕಂಟಿನ್ಯೂ ಆಗುತ್ತೆ, ಅಷ್ಟು ಕಾರ್ಸ್ಗಳಿದೆ. ನಾವು ಬಂದಿಲ್ಲಿ ಹಾಕಿದ್ದೀವಿ ಹೆಂಗೋ ಜಾಗ ಸಿಕ್ತು ಅಂತ. ಹಿಂದೆ ನೋಡಿ ಎಷ್ಟು ಗಾಡಿಗಳಿದೆ. ಆ್ಯಂಡ್ ಫಾಗ್ ಅಂತೂ ನಿಮಗೆ ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತಿದೆ ಕ್ಲಿಯರಾಗಿ, ರಿಯಲ್ ಆಗಿ ಸಖತ್ತಾಗಿದೆ ಫಾಗು, ತುಂಬ ಇದೆ ಫಾಗ್ ಆ್ಯಕ್ಚುಲಿ. ಓಕೆ ಬನ್ನಿ. ಗಾಳಿ ಸಖತ್ತಾಗಿ ಬೀಸ್ತಾ ಇದೆ, ಚಳಿ ಆಗ್ತಾ ಇದೆ. ಹೌದು, ಚಳಿ ಆಗ್ತಾ ಇದೆ ಇವಾಗ. ಗಾಳಿ ಸಖತ್ತಾಗಿ ಬೀಸ್ತದೆ, ಯಾಕಂದರೆ ಎಷ್ಟೊಂದು ಇದೆ ನೋಡಿ ಫಾಗು. ಅಯ್ಯೋ, ಅಲ್ಲಿ ಜನ ಹತ್ತು ಥರದ್ದು ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಏನೋ ಮೂವ್ ಆಗ್ತಾ ಇದೆ ಅನ್ನೋ ಥರ ಕಾಣಿಸ್ತದೆ ಅಲ್ಲ. ಅಲ್ಲೂ ನೋಡಿ ಹತ್ತುತ್ತಾ ಇದ್ದಾರೆ, ಈಗ ತಿರುಗಿದ್ರೆ ಅಲ್ಲೂ ನೋಡಿ ಹತ್ತುತ್ತಾ ಹೋಗ್ತಾ ಇದ್ದಾರೆ, ಆದರೆ ಕಾಣಿಸ್ತಾನೆ ಇಲ್ಲ, ಅಷ್ಟು ಫಾಗ್ ಇದೆ. ಓ ಮೈ ಗಾಡ್, ಅಲ್ಲಿ ನೋಡಿ ಅಲ್ಲೂ ಸ್ವಲ್ಪ ಜನ ಇದ್ದಾರೆ, ಮರದ ಮೇಲೆ ಹತ್ಬಿಟ್ಟವನ ಯಾರೋ ಅಂತ. ಓ ಮೈ ಗಾಡ್, ಡಾರ್ಲಿಂಗ್ಸ್ ಎಷ್ಟು ರಶ್ ಇದ್ದಾರೆ ನೋಡಿ. ಹೆಂಗಪ್ಪ ಜನ ಇದೆ, ರಶ್ ಜನ ಅಂದ್ರೆ ಏನು? ಇದೆ ಅನ್ಬೇಕು, ಇದಾರೆ ಅಂದ್ರೆ ರೂರಲ್ ಸಿಂಗುಲರ್ಸ್. ನಂಟಿವಲ್ವ ನೀನು? ಕರೆಕ್ಟಾಗಿ ಹೇಳ್ದವನು, ಗ್ರಾಮರ್ ಮಿಸ್ಟೇಕು. ಹೆಂಗ ಅನಿಸ್ತದೆ ಹೇಳ ರಮೇಶ್? ಇದು ನಮ್ಮ ಫ್ರೆಂಡ್ ಅವರು ಎದೆ ಒಳಗೆ ಹೋದಂಗೆ ಅನಿಸ್ತಾ ಇದೆ. ಹುಡುಗಿರು ಅವ್ರೆ, ಅಲ್ಲಿ ಇಲ್ಲಿ ಹುಡುಗರು ಇದಾರೆ, ಹೊಗೆ ಜಾಸ್ತಿ ಇದೆ. ಅಲ್ಲಲ್ಲ, ಹುಡುಗಿ ಇಬ್ರು ಅವ್ರೆ, ಹುಡುಗಿರು ಇಬ್ರು ಇದ್ದಾರೆ. ಇವನ್ ಪ್ರಕಾರ ಇವನ್ ಫ್ರೆಂಡಿನ ಎದೆ ಒಳಗಡೆ ಬಂದಂಗಿದೆ ಅಂತೆ, ಯಾಕಂದ್ರೆ ಬರೀ ಹುಡುಗಿರೇ ಇದಾರಲ್ಲ. ಆ ಫ್ರೆಂಡ್ ಯಾರು ಅಂದ್ರೆ ಇವನೇ. ಏನ್ ಕಲರ್ಫುಲ್ ಮಚ್ಚ, ನೋಡಿದ್ರಾ ಫುಲ್ ಹುಡುಗರೆ, ಕಲರ್ಫುಲ್. ಬೆಟ್ಟು ತುಂಬಾ ಫುಲ್ ಹುಡುಗ್ರ. ಬೆಟ್ಟು ತುಂಬಾ ಫುಲ್ ಹುಡುಗರು ಅಂತಲ್ಲ, ಅವ್ನ ಹುಡುಗರಿಗೆ ಜಾಗ, ಹುಡುಗರಿಗೆ ಜಾಗ ಇಲ್ಲ, ಹುಡುಗಿರೇ ಇಲ್ಲ. ಆಕಾಶ್ ಗೆ ಜೈ. ಹೌದು, 100% ಆಗ್ತೀನಿ. ಮಾಡಕ್ಕೆ ಹೋಗ್ಬೇಡ ಮತ್ತೆ. ಎಲ್ಲೋ ಅವರು ರಮೇಶನ್ ಕೈಲಿ ಹೇಳ್ಸು ಹಾಕ್ಬೇಡ ಅಂತ ನಾನು ಹಾಕಲ್ಲ. ಹೇಳ ರಮೇಶ, ಹಾಕ್ಬೇಡ, ಬದಿಕೊಳ್ಳಿ. ಕಣ್ಣು ನೋಡದ ಹಾಕೋ ಅಂತ ಮುಗೀತು, ಹಾಕದೆ. ಕಲ್ಲು ಯಾರು ತಂದಿಲ್ಲಿ ಇಟ್ಟಿದ್ದ? ಯಾರು ತಂದಿಟ್ಟಿರ್ಬೋದು ಗೆಸ್ ಮಾಡು. ಯಾಕೆ ನೀನೇ ರಾತ್ರಿ ಅವ್ರು ಏನಾದ್ರು ರೆಸಾರ್ಟ್ ಅವ್ರದ್ದು ಟ್ರಕ್ ಜೀಪ್ ತಗೊಂಡು ಕಲ್ಲೆಲ್ಲ ತುಂಬ್ಕೊಂಡು ಬಂದು ಆಗ್ತಲ್ಲ ಇಲ್ಲಿ. ಬೆಳಿಗ್ಗೆ ಬರ್ಬೇಕು, ನಾನು ಕರ್ಕೊಂಡ್ಬಂದು ತೋರಿಸ್ತೀನಿ ಅಂತ ಮರ್ತ್ಕೊಂಬಿಟ್ಟ. ಏನ್ ಅನ್ನಿಸ್ತಾ ಇಲ್ವಾ ನಿಂಗೆ? ಹೋಗ್ತಾ ಇದೀವಿ ಡಾರ್ಲಿಂಗ್ಸ್, ಮೇಲ್ ಬರ್ತಾ ಯಾವುದೋ ಒಂದು ಪೀಕ್ ಪಾಯಿಂಟ್ ಬಂದಿದ್ದೀವಿ. ಇದು ಯಾವ ಪೀಕ್ ಪಾಯಿಂಟು? ಈ ಪೀಕ್ ಪಾಯಿಂಟ್ ಅಲ್ಲಿ ಏನಿದೆ ಅನ್ನೋದು ಏನೂ ಗೊತ್ತಾಗ್ತಾ ಇಲ್ಲ. ಅಪ್ಪ, ಬಂಡಾಜೆಗೊಳಿಸ್ಕೊಂಡ್ರೆ ಇದು ಪರವಾಗಿಲ್ಲ ಡಾರ್ಲಿಂಗ್ಸ್. ನೆನ್ನೆ ಹತ್ತಿದ್ದಕ್ಕಿಂತ ಇದು ಅಷ್ಟೊಂದು ಇದಾಗ್ತಾ ಇಲ್ಲ, ಆರಾಮ ಹೋಗ್ಬೋದು. ಫಾಗ್ ಎಲ್ಲ ಕ್ಲಿಯರ್ ಆಗಿದೆ. ನಾವು ಬಂದಂಗೆ ಫಾಗ್ ಕ್ಲಿಯರ್ ಆಗ್ತಾ ಇದೆ ಅನ್ನಿಸ್ತಾ ಇಲ್ವಾ? ಏನಾಯ್ತು? ಹೆಂಗ ಅನಿಸ್ತಾ ಇದೆ ಗಾಳಿ? ಗಾಳಿನೇ ಇಲ್ವಾ? ಆರೋಗ್ತಾ ಇದೀವಿ, ಇಲ್ಲಿ ಗಾಳಿನೇ ಇಲ್ಲ ಅಂತ. ಇವ್ರಿಗೆ ಯಾವ್ರು ನಿಮ್ದು? ಯಾವ್ರು? ಮಂಗೇನ ತಾವರ ಕೆರೆ. ಇವಾಗ ಸಿಗುತ್ತೆ. ಏನಾದ್ರೆ ಕಾಣಿಸ್ತಾ ಇದೆಯಾ? ಲೈಟಾಗಿ ಕಾಣಿಸ್ತಾ ಇದೆ. ಸಿಂಗ್ಸ್ ಅಲ್ಲಿ ಹತ್ಬೇಕಾದ್ರೆ ಒಂದು ಬಾಟ್ಲಲ್ಲಿ ಇಷ್ಟು ನೀರು ತಗೊಂಡ್ಬಂದವನೆ, ಇನ್ನಾದ್ರೂ ಇಷ್ಟೇ ಮಿಕ್ಕಿಸ್ಕೊಂಡವನೆ. ಯಾಕೋ ಬೇಕು ಎನರ್ಜಿ, ನೀರು ಆಯ್ತು, ಒಂದ್ ಸ್ವಲ್ಪ ಕೊಡು, ನಮ್ಗೆ ಎನರ್ಜಿ ಬೇಕು. ಏನ್ ಬೇಕಾದ್ರೂ ಕೇಳ್ಬಿಡು. ಬಟ್ಟೆ ಕೇಳು, ಮೊಬೈಲ್ ಕೊಡು, ಎಲ್ಲ ಕೊಟ್ಬಿಡ್ತೀನಿ. ಬಟ್ಟೆ ಕೊಡು, ಶರ್ಟ್ ಕೊಡು. ಈಗ ತಾನೇ ಅಂದಿದ್ದಾನೆ ಎಲ್ಲ ಕೊಡ್ತೀನಿ ಅಂತ. ಶರ್ಟ್ ಕೊಡು. ಅದು ಅವಾಗ ಹೇಳಿದ್ದು. ಅವಾಗಂದ್ರೆ ಚೇಂಜ್ ಆಗೋದಾ? ಯಾಕೋ ಆರಾಮಾಗಿ ನಡೆಯೋ. ಸಖತ್ತಾಗಿದೆಪ್ಪ. ನಿಮ್ಮ ಮುಂದಿನ ಪ್ರಶ್ನೆ ಇದು ಏನಂದ್ರೆ, ಯಾಕೆ ಟೀ ಎಸ್ಟೇಟ್ಸ್ ಎಲ್ಲ ಬರೀ ಏನು ಸ್ಲೋಪಿ ಏರಿಯಾದಲ್ಲೇ ಇರುತ್ತೆ? ಒಂಚೂರು ಕೆಳಗಡೆ ಹಿಡೀರಿ ಮೈಕ್ ಪ್ಲೀಸ್. ಅವ್ರ ಮುಖ ಮುಚ್ಕೋತಾ ಇದ್ದೀರಾ. ಏರಿಯಾದಲ್ಲೇ ಯಾಕೆ ಸ್ಟೆಪ್ ವೈಸ್ ಇರುತ್ತೆ? ಅದು ಯಾಕೆ ಈ ತರ ನಾರ್ಮಲ್ ನೆಲದ ಮೇಲೆ ಬೆಳೆಯಲ್ಲ? ಫ್ಲಾಟ್ ಏನ್ ಬೆಳೆಯಲ್ಲ?
ಟೀನ ಟೀ ಸೊಪ್ಪು ಕಾಫಿ ಸೊಪ್ಪು ಬೆಳೀತಾರೆ. ಇಲ್ಲ ಬೆಳೆಯಲ್ಲ. ಟೀ ಸೊಪ್ಪ ಟೀ ಎಸ್ಟೇಟು ಟೀ ಸೊಪ್ಪು ಎಲ್ಲಿ ಬೆಳೀತಾರೆ ಗೊತ್ತಿಲ್ಲ, ಯಾಕೆ ಇಲ್ಲಿ ಬೆಳೆಯಲ್ಲ? ಆನ್ಸರ್ ಮಾಡಿ ಸರ್. ಈ ಜಾಗ ಗೌರ್ಮೆಂಟ್ ಬೆಳೆಯಕ್ಕಾಗಲ್ಲ. ಇಲ್ಲಲ್ಲ ಕ್ವಶನ್ ಕರೆಕ್ಟಾಗಿ ಕೇಳಿಸಿ ಇನ್ನೊಂದ್ಸಲ ಮೈಗಿಡಿ. ಏನ್ ಗೊತ್ತಾ, ಯಾಕೆ ಟೀ ಸೊಪ್ಪನ್ನ ಅಥವಾ ಟೀ ಗಿಡನ ಸ್ಲೋಪಿ ಏರಿಯಾದಲ್ಲೇ ಬೆಳಿತಾರೆ, ಯಾಕೆ ಅದನ್ನ ಸಮವಾದ ನೆಲದ ಮೇಲೆ ಬೆಳೆಯಕ್ಕಾಗಲ್ಲ? ಟೀ ಬೆಳೀತಾರೆ ನಿಜ, ಸಮೋಸ ಬೆಳೀತಾರೆ ಕಣೋ. ಸಮೋಸ ಅಲ್ಲ ಕಣ, ಸಾಮಾನು ಎಲ್ಲದಲ್ಲಿ ಬೆಳೀತಾರೆ. ಅವ್ಳು ಕೇಳ್ತಾರದ ಕ್ವಶನ್ ಅರ್ಥ ಆಯ್ತಾ? ಯಾಕೆ ಇಲ್ಲಿ ಬೆಳೀತಾರೆ, ಯಾಕೆ ಇಲ್ಲಿ ಬೆಳೆಯಲ್ಲ? ಸ್ಲೋಪ್ ಇರೋ ಕಡೆನೇ ಯಾಕೆ ಬೆಳಿತಾರೆ, ಸ್ಟ್ರೈಟ್ ನಾರ್ಮಲ್ ಆಗಿರೋ ಕಡೆ ಯಾಕೆ ಬೆಳೆಯಲ್ಲ ಅಂತ. ಯಾಕೆ ಬೆಳೆಯಲ್ಲ ಅದು? ಟ್ರೈ ಮಾಡಿಲ್ಲ ಯಾರು. ಇವ್ರ ಆನ್ಸರ್ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಟ್ರೈ ಮಾಡಿಲ್ಲ ಅನ್ಸುತ್ತೆ ಯಾರು ಫ್ಲಾಟ್ ಲ್ಯಾಂಡ್ ಅಲ್ಲಿ. ಆನ್ಸರ್ ಸಿಗ್ತಾ? ನಿಮ್ಗೆ ನಿಮ್ಮ ಆನ್ಸರ್ ಇಲ್ಲಿ. ಈ ಕ್ವಶನ್ಗೆಲ್ಲ ಆನ್ಸರ್ ಇಲ್ಲ ನಮ್ಮ ಹತ್ರ. ಅದಕ್ಕೆ ನೀರು ಜಾಸ್ತಿ ಬೇಕು, ಅಟ್ ದ ಸೇಮ್ ಟೈಮ್ ನೀರ್ ನಿಲ್ಲಂಗಿಲ್ಲ, ಗಿಡ ಹಾಳಾಗುತ್ತೆ. ಅದಕ್ಕೇನೆ ನೀರ್ ಬಂದಿದ್ದು ಹರ್ಕೊಂಡು ಹೋಗ್ಬೇಕು. ಸೊ ಸ್ಟೆಪ್ ಬೈ ಸ್ಲೋಪ್ ಹರಿಬೇಕದು. ಗೊತ್ತಾಯ್ತಾ ಡಾರ್ಲಿಂಗ್ಸ್? ನಾನು ಹೇಳಿದ್ದೆ ಅದನ್ನೇ ಅಂಜಲಿ ಹೇಳಿದಾಳೆ. ಓಕೆ, ಆಫ್ ಕ್ಯಾಮ್ರಾದಲ್ಲಿ ಅವ್ರು ಹೇಳ್ಕೊಟ್ಟಿದ್ರು ನನಗೆ. ಅದನ್ನೇ ಶಾಕ್ ಆಗ್ಬಿಟ್ಟೆ. ಮುಂಚೆನೆ ಹೇಳ್ಬಿಟ್ರು ಈ ಕ್ವಶನ್ಗೆ ಆನ್ಸರು. ಅಯ್ಯಪ್ಪ. ಓಕೆ, ಕ್ವಶನ್ ಮುಗ್ದಿದೆ. ಇವಾಗ ದೇವ್ರ ಮನೆಗೆ ಹತ್ತಿ ದೇವ್ರ ಮನೆಯಿಂದ ಇಳಿತಾ ಇದ್ದೀವಿ. ಬನ್ನಿ ಹೋಗೋಣ. ಹಲೋ, ಆ ಪ್ಯಾಂಟ್ ಬಿಟ್ಬಿಟ್ಟು ಹಂಗೆ ನಡಿ, ಏನು ನೋಡ್ತೀನಿ ನಡಿ ಹಂಗೇನೆ. ನನಗಿನ ಬಂಡಾಜನೇ ಕಾಣಿಸ್ತೈತೆ. ರೋಡ್ ಇಲ್ಲೇ ಎಲ್ಲ ಇದ್ದೀನಿ. ರಮೇಶ್ ಅಲ್ಲಿ ಫಾಲ್ಸ್ ಇದೆ. ಹಿಂಗೆ ಬಂದಿದ್ದ ನಂಗೆ ಗೊತ್ತಿಲ್ಲ. ಹಂಗ ಬಂದಿದ್ ನಾವು. ರಮೇಶ್ ತಪ್ಪಿಸ್ದ, ರೂಟ್ ತಪ್ಪಿಸ್ದ ರಮೇಶ ರೂಟ್ ತಪ್ಪಿಸ್ದ. ಬ್ರೋ ಯಾಕೆ? ಇದು ಅಕ್ಷಯ ಅಲ್ವಾ ಅಂತ. ಅವ್ನು ಹುಡುಗ ಅವನೇ ರೀಲ್ಸ್ ಮಾಡ್ತಾರಲ್ಲ ಅವನೇ ಅಂತ ಅವನೇ, ಆ ಹುಡುಗಿ ಅವನಲ್ಲ ಅಂತ ಅವನು ಕಿತ್ತಾಡ್ಕೊಂಡು ಹೋದವ್ರಲ್ಲಿ. ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ವೇನೋ ನೀನು? ಚೆನ್ನಾಗಿ ಕಾಣಿಸ್ತಾರೆ. ಅವ್ರಿಗೆ ಕನ್ಫ್ಯೂಸ್, ಇಷ್ಟು ಚೆನ್ನಾಗಿದ್ದಾರ ಅವ್ರೇನಾ ಇವ್ರ, ಅವ್ರಕಿನ್ನ ಅಂತ ಅಲ್ಲ, ಇವ್ರೇನು ಇಷ್ಟು ಚೆನ್ನಾಗಿದ್ದಾರೆ ಅಂತ. ಅಯ್ಯೋ ದೇವ್ರೆ. ರಮೇಶ್ ಬಪ್ಪ, ದಾರಿ ತಪ್ಪಿಸಿದ ಯುವಕ ಬಾ. ಒಟ್ನಲ್ಲಿ ಮಚ್ಚ ನಾನು ಹೇಳ್ದೆ ತಾನೆ, ರಮೇಶ್ ಸಕ್ಸಸ್ಫುಲಿ ಅವ್ನ ಮಿಷನ್ ನ ಕಂಪ್ಲೀಟ್ ಮಾಡಿದ್ದಾನೆ. ನೋಡಿ, ಮ್ಯಾಪ್ ನ ತಪ್ಪಿಸು ಅಂತ ಮುಖ ಇದೆ. ಯಾವಾಗ್ಲೂ ಮ್ಯಾಪ್ ಅಲ್ಲಿ ತಪ್ಪು, ಇವಾಗ ದಾರಿಲೂ ತಪ್ಪು. ರಮೇಶ್ ಇದೊಂದು ಕ್ವೆಶ್ಚನ್ ಇದೆ, ಈ ಬಾಟ್ಲ್ ಹೆಂಗ್ ನಿನ್ ಕೈಗೆ ಬಂತ ಹೇಳು. ಹೇಳು, ಹೆಂಗ್ ಬಂತ ಹೇಳ ಆ ಬಾಟ್ಲ್ ನಿನ್ ಕೈಗೆ? ನಡ್ಕೊಂಡ್ ಬಂತು ಅಂತ ಹೇಳ್ದ. ನಡ್ಕೊಂಡ್ ಬಂತೇನು? ಹಾ, ಏನಾಯ್ತು? ಎಲ್ಲೈತೆ? ಅಲ್ಲ ಐತಲ್ಲ ಕಲ್ ಮೇಲೆ. ನಾನು ಯಾವಾಗ್ಲೂ ಯಾಕೆ ಹಿಂಗ್ ದಾರಿ ತಪ್ಪಿಸ್ತೀನಿ ಅಂತ ಟೆನ್ಷನ್ ಆಗಿರ್ತಾನೆ ರಮೇಶ. ದಾರಿ ತಪ್ಪಿದ ಮಗ ಅವನು. ದಾರಿ ತಪ್ಪಿಟ್ಟವನು ಆಲ್ರೆಡಿ. ತಿರುಗ್ಬಿಟ್ಟು ಇಲ್ಲ ಅಂತಾನಾದ್ರೂ ಹೇಳು, ಮಾತಾಡು. ನಮಗೂ ತಪ್ಪಿಸ್ತಾನೆ ದಾರಿನ. ಅವ್ನಿಗೆ ಏನ್ ಗೊತ್ತಾ ಡಾರ್ಲಿಂಗ್ಸ್, ಇವಾಗ ದಾರಿ ತಪ್ಪು ಮಾಡಿಸ್ಬಿಟ್ನಲ್ಲ, ಬೇರೆ ದಾರಿಲಿ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ, ನಾವು ಬೈತೀವಿ ಅಂತ ಅಷ್ಟು ದೂರ ಹೋಗ್ಬಿಟ್ಟಿದ್ದಾನೆ. ಓಡ್ತಾವ್ನ ಹಂಗೆ. ಅವ್ರು ಬಿಡ್ತಾ ಇಲ್ಲ, ಮತ್ತೆ ದಾರಿ ತಪ್ಪ ಅವರು ಕಳಿಸ್ತಾ ಇಲ್ಲ ಅವ್ನ ಮುಂದೆ. ಹೇಳಿ ಏನು ಹೇಳಿದ್ರಲ್ಲ ಅವ್ನಿಗೆ. ಹೋಗೋದ್ ಬೇಡ ಮುಂದೆ. ಗೊತ್ತಾಯ್ತಾ? ವಿಡಿಯೋ ಮಾಡಕ್ಕಲ್ಲ ಕಣ, ದಾರಿ ತಪ್ಪಿಸ್ತಾರೆ. ಗೊತ್ತಾಯ್ತಾ? ದಾರಿ ತಪ್ಪಿಸಿ ಖುಷಿಯಾಗಿದ್ದಾನೆ. ಫಾರ್ಮಿಗೆ ಬಂದಿದ್ದೀನಿ ನನಗೆ. ಯಶ್, ದಾರಿ ತಪ್ಪಿಸೋದ್ರಲ್ಲಿ ನಂಬರ್ 1 ನಮ್ಮ ಗ್ಯಾಂಗಲ್ಲಿ. ದಿಸ್ ಈಸ್ ರಮೇಶ್ ಅಂಡ್ ಮಿರಾಶಿ. ಪೋಸ್ಟ್ ಕೊಡ. ಓಕೆ ಡಾರ್ಲಿಂಗ್ಸ್, ಇವಾಗ ಊಟಕ್ಕೆ ಬಂದಿದ್ದೀವಿ. ದೇವರ ಮನೆ ಗುಡ್ಡನ ಮುಗಿಸ್ಕೊಂಡು ವಾಕ್ ಮಾಡಿಕೊಂಡು, ಯಪ್ಪ ಆ್ಯಕ್ಚುಲಿ ನೆನ್ನೆ ಬಂಡಾಜಿ ಟ್ರೆಕ್ಕಿಂಗಿಂದ ಕಾಲು ಹೆವಿ ನೋವ್ತಾ ಇದೆ. ಇವತ್ತು ಅದಕ್ಕೆ ಜಾಸ್ತಿ ಹತ್ತಿಲ್ಲ, ಲೈಟಾಗಿ ಹತ್ಕೊಂಡು ಲೈಟಾಗಿ ಬಂದಿದ್ದೀವಿ. ಏನೋ ಯಾಕೆ ಹಂಗೆ ನೋಡ್ತಾ ಇದೆಯಾ? ಹೇಳ್ತಾ ಇರಿ. ಏನು ಹೇಳು ಸ್ವಲ್ಪ. ಏನದು ಆ ಥರ ಮಾತಾಡ್ತೀಯಾ ಕ್ಷಯ? ಇಟ್ ಇಸ್ ನಾಟ್ ನೈಸ್. ಏನು ಹೇಳಿದ್ದೀರಾ ಗೈಸ್? ಏನು ಹೇಳಿದ್ಯಾ? ಮ್ಯಾಗಿ ಹೇಳಿದ್ದೀನಿ. ಮ್ಯಾಗಿ ಬಿಸಿ ಕಾಫಿ. ಮ್ಯಾಗಿ ಬಿಸಿ ಕಾಫಿ. ಇವಾಗಲೂ ಪಕ್ಕನ ಇಲ್ಲ. ಎಷ್ಟು ನೀರು ಕುಡಿತೀವೋ ಅವಾಗಿಂದ? ಅಕ್ಷಯ್, ನಂದು
ಗಾಯ ಎರಡು ಹೇಳಿದ್ದೆ. ತೋರಿಸ್ತೀನಿ ಸ್ಟೋರಿ ಹೇಳಿದ್ದೀರಾ ಯಾವತ್ತಾದ್ರೂ? ಇಲ್ಲ ಇಲ್ಲ, ಈಗ ಆಯ್ತು ಸ್ಟೋರಿ ಹೇಳಿಲ್ಲ. ಸ್ಕೂಟಿ ಓಡಿಸ್ಬೇಕಂತ ಏನಂತದು 1900 ಇಸ್ವಿಲಿ ಇದ್ರ ಸ್ಟೋರಿನಾ? ಇದು ಖರಾಬ್ ಸ್ಟೋರಿ ಅಪ್ಪ. ಇದು ಫುಲ್ ಓಪನ್ ಆಗ್ಬಿಟ್ಟಿದ್ದು. ಇದು ನೋಡಿದ ರಿಯಲ್ ಆಕ್ಸಿಡೆಂಟ್ ಆದಾಗ ಪಿಕ್ಕು ನಿಜವಾಗ್ಲು. ಹಾ, ಟ್ರಿಪ್ಗೆ ಸೇಮ್ ಇದೆ ಬೆಸ್ಟ್ ಜೊತೆ. ಅಂಡಜ್ಜೆ ಬಗ್ಗೆ ಮಾತ್ರ ಅವ್ನು ಮಾಡಿರೋದು. ದೇವರ ಮನೆ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ಕೇಳ್ಬೇಕಾಗಿರೋದು ಮಂಜುನಾಥ್ನ. ದೇವರ ಮನೆ ಯಾಕಂದ್ರೆ ಇಲ್ಲಿ ಹಾ, ಗೊತ್ತಾಯ್ತು. ಅದಕ್ಕ ಗೊತ್ತಾಯ್ತು. ಕರೆಕ್ಟ್. ಅದು ಆನ್ಸರ್ ಏನಂತ್ಯ? ಏನಾದ್ರು ಮಾತಾಡೋ. ಯಾಕೋ ಹೆಂಗಾಡ್ತಾ ಇದ್ದಾನೆ ನಾರ್ಮಲ್ ಆಗಿಲ್ಲಪ್ಪ. ನಾರ್ಮಲ್ ಆಗಿಲ್ಲ. ಯಾಕೋ ಕೂತ್ಕೋ ಬಾರು. ಮೆಣಸಿನ್ಕಾಯಿ ಬಜ್ಜಿ ಖಾರವಾಗಿದೆ ಬಜ್ಜಿ. ಮ್ಯಾಗಿ ಎಷ್ಟು ಐತೆ? ಸಾರಿ, ಲವ್ ಬಜ್ಜಿ ಕಣೋದು. ಸ್ನ್ಯಾಕ್ ತರ ತಿನ್ಬೇಕು, ಊಟದ ತರ ತಿನ್ನೋದಲ್ಲ. ಒಂದ್ ಪ್ಲೇಟ್ ಹಾಕೊಂಡು ಅವ್ನು ಬಜ್ಜಿನ ಹಂಗಂತ ಬಜ್ಜಿನ ಊಟ ಮಾಡ್ಕೊಂಡ್ಬಿಡ್ತೀಯಾ? ಅಯ್ಯೋ, ಹಂಗ ಈಗ ತರ ಬೈತಾ ಇದ್ದೆ ಅವ್ನಿಗೆ ಅಷ್ಟೊಂದು ಬಜ್ಜಿ ತಿಂತೀಯಾ ಅಂತ. ಬಜ್ಜಿ ಚೆನ್ನಾಗಿದೆ ಅದಕ್ಕೆ ತಿಂತಾ ಇದೀವಿ ತಾನೇ. ಬಜ್ಜಿ ಚೆನ್ನಾಗಿದೆ ಅದಕ್ಕೆ ತಿಂತ. ಎಷ್ಟು ರೆಡ್ ಖಾರ ನೀನ್ ನೋಡ್ಬೇಡ ಕಣೋ ರೆಡ್ ಕಲರು. ಆಗುತ್ತೆ ಅಂದ್ರೆ ತಿನ್ನಿ. ಅವ್ರು ತಿಂತಾರೆ, ನೀನ್ ಯಾಕೆ ಅದು ತೆಗ್ದು ಇಲ್ಲಿ ಇಡ್ತೀಯ? ಮ್ಯಾಗಿ ತಿಂತೀಯ? ಆಯ್ತಪ್ಪ. ಬಿಸಿ ಬಿಸಿ ಮ್ಯಾಗಿ ಬಂದಿದೆ. ಬನ್ನಿ ಮ್ಯಾಗಿ ತಿನ್ನೋಣ. ಓಕೆ, ಡಲ್ಲಿಂಗ್ಸ್ ಇವಾಗ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಹಾಯ್ ಬ್ರೋ. ನಿಮ್ಮ ಹೆಸರು? ವಿಘ್ನೇಶ್. ಬೆಂಗಳೂರಿಂದ ಬಂದಿರೋದಾ? ಟ್ರೆಕಿಂಗ್ ನಾವು ಬಂದು ಕೇರಳನಾ? ಅದೇ ಅನ್ಕೊಂಡೆ ನೀವು ಮಾತಾಡೋ ಸ್ಟೈಲಲ್ಲೇ ಕೇರಳದವ್ರು ಇರ್ಬೇಕಾ ಅಂತ. ಬಲ್ಲೂಸ್. ಓಕೆ, ಯಾರು ಮಾತಾಡಿ ಇಲ್ಲಿ. ಇಲ್ಲೇನಾ ಬ್ರದರ್? ಹಾಯ್ ಬ್ರದರ್, ನಿಮ್ಮ ಹೆಸರು? ಈ ಹುಡುಗಿ ಮತ್ತೆ ಅಶ್ಲಿ ನೀವೆಲ್ಲಿಂದ? ಕೇರಳ. ನೀವು ಕೇರಳನಾ? ನೈಸ್ ಮೀಟಿಂಗ್ ಯು. ನೀವು? ಇಲ್ಲೇ ಬೆಂಗಳೂರಲ್ಲಿ ಇರೋದು. ನೀವೆಲ್ಲಿ ಬ್ರೋ? ಬೆಂಗಳೂರಲ್ಲಿ? ಇಲ್ಲೇ ವಿಜಯನಗರ್. ನೈಸ್ ಮೀಟಿಂಗ್ ಯು ಬ್ರದರ್. ನಿಮ್ಮ ಹೆಸರು? ಜೆ ಪಿ. ಓಕೆ, ನಮ್ಮ ಫ್ರೆಂಡ್ ಕೂಡ ಇದ್ದಾನೆ JP ಅಂತ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ದೀಕ್ಷಾ. ನೈಸ್ ಮೀಟಿಂಗ್ ಯು ಮ್ಯಾಮ್. ನಿಮ್ಮ ಹೆಸರು? ಕಾವ್ಯ. ನೈಸ್ ಮೀಟಿಂಗ್ ಯು ಕಾವ್ಯ ಮ್ಯಾಮ್. ಅಂಡ್ ಇನ್ಯಾರಿದ್ದಾರೆ? ಅಷ್ಟೇನಾ? ಅವರೊಬ್ರು ಇದ್ದಾರಾ? ಹಾಯ್. ನಿಮ್ಮ ಹೆಸರು? ಸಿಂಚನ. ಯಾಕೆ ನಾಚ್ಕೊಂತ ಇದ್ರಿ ಹೆಸರು ಹೇಳಕ್ಕೆ? ಎಷ್ಟು ಹೇಳಕ್ ನಾಚ್ಕೊಂಡಿಲ್ಲ, ಕೇಳಿಸಿಲ್ಲ ಏನೇನು. ಕೇಳಿಸಿಲ್ಲ ಅಂತನಾ? ನೈಸ್ ಮೀಟಿಂಗ್ ಯು ಮ್ಯಾಮ್. ಥ್ಯಾಂಕ್ ಯು. ನಿಮ್ನೆಲ್ಲ ನೋಡಿ ಖುಷಿ ಆಯ್ತು. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ, ಸೇಫ್ ಜರ್ನಿ ಬ್ರೋ. ಹುಷಾರಾಗಿ ಕರ್ಕೊಂಡೋಗಿ. ಬಾಯ್. ಓಕೆ, ಬಾಯ್. ಯಾಕೋ ಹಸುಗಳನ್ನೆಲ್ಲ ಕೂರಿಸ್ಕೊಂಡು ಹಿಂಗೆ ಕೂತಿದ್ಯಾ? ದನ ಮೇಯ್ಸ್ತಾ ಇದೆಯೇನೋ? ಗೋಶಾಲೆ. ದನ ಶಾಲೆ ಅಂತೆ, ಗೋಶಾಲೆ ಅನ್ನಕ್ಕೆ. ದನ ಶಾಲೆ. ಎಲ್ಲೂ ಇದ್ದೀನಲ್ಲ ನಾನು. Driving is not just a job, it's a passion, it's an emotion, it's my dream. ಏನಾಯ್ತಾ ರಮೇಶ್? ಗ್ಲಾಸ್ ತೆಗೆಯೋದು ನೀನು ಫಸ್ಟು. ಬೆಂಗಳೂರು ಹೈವೇ ರೋಡ್ ಹತ್ರ ಬಂದಿದ್ವಿ, ಹೊರಟಿದ್ವಿ. ನೀನು ಆಲ್ಮೋಸ್ಟ್ ಬೆಂಗಳೂರಿಗೆ ಇನ್ನೊಂದು 2 to 3 hours ಅಲ್ಲಿ ರೀಚ್ ಆಗ್ತೀವಿ. ಸೈಡಿಗೆ ಕಾಫಿಗೆ ಹಾಕಿದ್ವಿ. ಏನು ತಗೊಂತ ಇದೆಯಾ ರಮೇಶ್? ಹ್ಯಾಪಿ ಹುಡುಕ್ದೆ ಸಿಗ್ಲಿಲ್ಲ. ಎಲ್ಲ ಕೂತಿದ್ದಾರೆ. ಹೌ ಇಸ್ ದ ಜೋಶ್ ಗೈಸ್? ಸೂಪರ್. ನಿನ್ನ ಹತ್ರ ಬರಲ್ಲ ಪ್ಲೀಸ್. ಟೆಲಿಂಗ್ಸ್ ಮಂಜುನಾಥ್ ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ ಅಂದರೆ, ಹಾಡು ಹೇಳೋ. ಪ್ರೀತಿ ಪ್ರಾಣ ಪ್ರೀತಿ. ಅದು ಹೆಂಗೆ ಗೊತ್ತಾ, ಅದಕ್ಕೆ ಯಾವಾಗಲೂ ಸಾಂಗ್ ಹಾಡಕ್ ಬರಲ್ಲ. ಯಾವಾಗ್ಲೂ ಒಂದು ಸಾಂಗ್ ಹೇಳಲ್ಲ. ಯಾವಾಗ್ಲೂ ಒಂದು ಸಾಂಗ್ ಹೇಳಿದ್ರೆ ಯಾರು ಕೇಳಲ್ಲ. ಟೈಮ್ ಬರ್ಬೇಕದು, ರಾಗ ತಾಳ. ಆ ಟೈಮ್ ನಾನಿದ್ದಾಗ ಬರ್ದೇ ಇರ್ಲಿ. ನೀನ್ ಹೇಳ. ನಾವ್ ಇದ್ದೇ ಇದ್ದಾಗ ಆ ಟೈಮ್ ಬರ್ಲಿ ದಯವಿಟ್ಟು. ದೇವ್ರಿಗೆ ಅದೇ ಕೇಳ್ಕೊತೀನಿ, ನಾವ್ ಇದ್ದಾಗ ಬರೋದ್ ಬೇಡ. ಅವ್ರು ಯಾವಾಗ್ಲೂ 8ನೇ ಮನೇಲಿ ಹಾಡ್ತಾರಂತೆ.
ಅದಕ್ಕೆ ಹಂಗಿರುತ್ತಂತೆ. ಯಾವ ಮನೇಲಿ ಬೇಕಾದ್ರೆ ಆಡು, ನಮ್ಮನೆಯಿಂದ ದೂರಕ್ಕೆ ಹೋಗಿ ಆಡು. ನಮ್ಮನೆಯಿಂದ ದೂರ ಇರ್ಬೇಕಷ್ಟೇ. ನಿಮ್ ಕಾರ್ ಕಳ್ಸ್ಕೊಳ್ಳಿ, ಸ್ವಲ್ಪ ಕೇಳಿ ಹೆಂಗಿರುತ್ತೆ ಏನು ಅಂತ. ನೀವು ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಒಬ್ರೇ ಯಾಕೆ? ನಾವ್ ಮಾತ್ರ ಯಾಕೆ? ಇಲ್ಲ, ನಮ್ಮ ಕಾರಿಗೆ ಬಂದ್ರೆ ಅವ್ನು ಚೆನ್ನಾಗಿ ಆಡ್ತಾನೆ, ಸೂಪರ್ ಆಡ್ತಾನೆ. ನಾವು ಆ ಕಾರ್ಗೆ ಹೋಗ್ಬಿಡೋಣ. ಎಷ್ಟು ಜನ ಕೂತಿದ್ದೀವಿ, ಒಂದ್ ಮಾತು ತಗೊಳ್ಳಿ ಅಂತೇನೋ ಕೊಡೋ ಬೇಕು. ವೆರಿ ಗುಡ್, ನೈಸ್ ಟ್ರಿಪ್, ಮೆಮೊರೇಬಲ್ ಟ್ರಿಪ್ ಆಕ್ಚುಲಿ. ಸೇಮ್ ಫುಲ್ ಸ್ಯಾಟಿಸ್ಫೈ ಆಗ್ಬಿಟ್ಟಿದೆ ಟ್ರಿಪ್ಪಿಂದ. ಆದರೆ ಮನೆಗೆ ಹೋಗ್ತಿದ್ದೀನಿ ಅನ್ನೋದು ಖುಷಿ, ಜೊತೆಗೆ ಆ ವೆದರ್ ಬಿಟ್ಟು ಬನ್ನಲ್ಲ ಅನ್ನೋದು ಬೇಜಾರು. ಎರಡೂ ಇದೆ, ಎಲ್ಲ ಚೆನ್ನಾಗಿ. ನಾನು 1 ಇಯರಿಂದ ವೇಟ್ ಮಾಡ್ತಾ ಇದ್ದೆ ಈ ಒಂದು ಮಾನ್ಸೂನ್ಗೆ. ಸೊ ಫೈನಲಿ ಆಯಿತು, ತುಂಬ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ರಿಂದ ತುಂಬ ಚೆನ್ನಾಗಿತ್ತು, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಬೇಜಾರು ಅಷ್ಟೇ. ಖುಷಿ ಇದೆ ಈ ಮುಗ್ದಲ್ಲಿ ಮನೆಗೆ ಹೋಗ್ತಾ ಇದೀವಿ ಅಂತ. ನಂಗೆ ಗೊತ್ತಾಯ್ತು, ನೀನ್ ಹೇಳ. ನಾನು ಮಲೆನಾಡಿಂದ ಬೆಂಕಿ ನಾಡಿಗೆ ಹೋಗ್ತಾ ಇದ್ದೀವಿ, ಬೆಂಗಳೂರಿಗೆ. ಸ್ವಲ್ಪ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ, ಯಾಕಂದ್ರೆ ಮಳೆ ಅಲ್ಲಿ ಕೊಚ್ಚೆ ಮಳೆ ಮಳೆಯಿಂದ ಆಚೆ ಬರ್ತೀವಲ್ಲ. ಅಯ್ಯೋ, ಈ ತರ ನೋಡೇ ಇರ್ಲಿಲ್ಲಪ್ಪ ನಾನು ಆಕಾಶನ. ಬರೀ ಮಳೆ 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 ಮಳೆ. ಟೀ ಬಂತು. ಏಯ್ ಎಷ್ಟಪ್ಪ ಟೀ? ಓ ಇವ್ ನಮ್ಮವನೇನಾ? ಸಾರಿ ಬ್ರೋ. ನೀನ್ ಏನ್ ತಗೋತೀಯ ಅದ್ ನಿನ್ಗೆ ಹೇಳಿದ್ದು, ತಗೊಳ. ಅದೇ ಅದೇ ನಿಂಗೆ ಹೇಳಿದ್ದು. ಎಲ್ಲ ಕಡೆ ತಗೋತಾರೆ ಕುಡಿಯಲ್ಲ.